ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಇವತ್ತು ಪಾರ್ಟ್ 2, ಎರಡನೇ ದಿನ ಖಾನಾದಲ್ಲಿ ಇರ್ತಾ ಇರೋದು. ಇವತ್ತೇನು ಮಾಡೋಣ ಅಂದರೆ ಸೇಮ್ ಬೇರೆ ಬೇರೆ ಜಾಗ ತೋರಿಸ್ತೀನಿ. ಆದರೆ ಇವತ್ತು ಫಸ್ಟ್ ಜಾಗನೇ ತುಂಬ ಚೆನ್ನಾಗಿರೋ ಜಾಗ, ತುಂಬ ಆಸಮ್ ಇದೆ. ಅದನ್ನು ನೋಡ್ತೀರಾ, ಲೈಕ್ ಆಸಮ್ ಅಂತಾರೆ. ನೀವೇ ಪೋಸ್ಟು ಮಾಡ್ತೀನಿ ಯೂಟ್ಯೂಬಲ್ಲಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಒಂದು ಸಣ್ಣ ರಿಕ್ವೆಸ್ಟ್ ಅಷ್ಟೇ ಅದು, ಯಾಕಂದರೆ ಚಾನಲ್ ನಿಮ್ಮಿಂದ ಹೆಲ್ಪ್ ಆದರೆ ನಮ್ಮ ಚಾನಲ್ ಬೆಳೆಯುತ್ತೆ. ಸೊ ಆಮೇಲೆ ಈ ವಿಡಿಯೋ ಅರ್ಥ ಆಗಬೇಕು ಅಂದರೆ ಯಾರ್ಯಾರು ಫಸ್ಟ್ ವೀಡಿಯೋ ನೋಡಿಲ್ಲ, ಫಸ್ಟ್ ವೀಡಿಯೋ ನೋಡಿ. ಆಲ್ರೆಡಿ ಅದು ಬಿಟ್ಟಾಗಿದೆ, ಅದನ್ನು ನೋಡಿ. ಆಮೇಲೆ ಈ ವಿಡಿಯೋ ನೋಡಿ, ಅರ್ಥ ಆಗುತ್ತೆ, ಎಲ್ಲ ಗೊತ್ತಾಗುತ್ತೆ ಏನಕ್ಕೆ ಈ ವಿಡಿಯೋ ಆಗ್ತಿರುತ್ತೆ, ಏನಕ್ಕೆ ಮಾಡ್ತಿರೋದಂತ. ತುಂಬ ಚೆನ್ನಾಗಿರುತ್ತೆ. ಏನಕ್ಕೆ ಹೋಗ್ತೀನಿ ಅಂತ ಡೌಟಾ? ಈಗ ನಿನ್ನೆ ಡೈನಿಂಗ್ ಹಾಲಿಗೆ ಹೋಗಿದ್ವಿ ಬೆಳಗ್ಗೆ ಟಿಫನ್ಗೆ, ಆದರೆ ಈಗ ಕ್ಯಾಂಟೀನಿಗೆ ಹೋಗ್ತಿದ್ದೀನಿ. ಅಲ್ಲಿ ಮತ್ತೆ ಅಲ್ಲಿ ಕ್ಯಾಂಟೀನ್ ಇದೆ ಗೈಸ್, ಹೊರಗಿನ ಬೌಂಡ್ರಿ, ಹೊರಗಿನ ಸರೌಂಡಿಂಗ್ಸ್. ಇದು ಕ್ಯಾಂಟೀನ್ ಹೊರಗಡೆ ಸರೌಂಡಿಂಗ್ಸ್ ತುಂಬ ಚೆನ್ನಾಗಿ ಇಟ್ಟಿರ್ತಾರೆ, ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಅದು ಲೈಬ್ರರಿ. ಒಂದು ಸತಿ ಹೋಗೋಣಂತೆ ಅಲ್ಲೂ. ಇಲ್ಲಿ ನೋಡಿ, ಎಷ್ಟು ಸಣ್ಣಕ್ಕಿದೆ ಮಾತ್ರ ಇದು. ಸೂಪರ್ ತುಂಬ ಚೆನ್ನಾಗಿ ಬೆಳೆಸಿದೆ. ಹೊರಗಡೆ ನೋಡಿ ಎಷ್ಟೊಂದು ಟೇಬಲ್ಸ್ ಎಲ್ಲ ಇದೆ. ಇಲ್ಲಿ ಆರಾಮಾಗಿ ಒಳಗಡೆ ಫುಡ್ ತೊಗೊಬೋದು. ಅಲ್ಲಿ ಕ್ಯಾಂಟೀನ್ ಒಳಗಡೆಯಿಂದ ಫುಡ್ ತೊಗೊಂಬಂದು ಇಲ್ಲಿ ಇಟ್ಕೊಬೋದು, ಆರಾಮಾಗಿ ತಿನ್ಬೋದು. ಯಾವ ಡಿಸ್ಟರ್ಬೆನ್ಸು ಇರೋಲ್ಲ. ಒಳ್ಳೆ ವೆದರ್ ಇರುತ್ತೆ, ಅಂದರೆ ಬಿಸಿಲಿರುತ್ತೆ, ಆದರೆ ಅಷ್ಟು ಸೆಕೆ ಅಂತ ಅನಿಸಲ್ಲ. ಯಾಕಂದರೆ ಮರ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಹಾಕಿರಲ್ಲ, ಅದಕ್ಕೋಸ್ಕರ. ಮತ್ತು ಇಲ್ಲಿ ಹೊರಗಡೆ ಈ ಕಡೆ ನೋಡ್ತಿರಲ್ಲ, ಇದು ದೋಸೆ ಕೌಂಟ್ರ್. ಇದು ತುಂಬ ಚೆನ್ನಾಗಿ ಮಾಡಿರ್ತಾರೆ, ಮತ್ತು ದೋಸೆನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಡಿಫ್ರೆಂಟ್ ಟೈಪ್ ದೋಸೆಗಳನ್ನೆಲ್ಲ ಮಾಡ್ತಿರ್ತಾರೆ. ಈಗ ಒಳಗೆ ಹೋಗೋಣ ಅಂತ. ನೋಡಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ, ದಿನ ಒರೆಸ್ತಾರೆ, ತುಂಬ ಕ್ಲೀನ್ ಮಾಡಿ ಇಟ್ಟಿರ್ತಾರೆ. ನೋಡಿ ಒಳಗಡೆ ಹೋಗೋಣ ಅಂತ. ಫುಲ್ ಕ್ರೌಡ್ ಇದೆ, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೋಡ್ತಾ ಇರಿ ಹಂಗೆ. ಇದೇ ಕ್ಯಾಶ್ ಕೌಂಟ್ರು. ಇಲ್ಲಿ ಸ್ವಲ್ಪ ಲೈನೆಲ್ಲ ಇದೆ. ಏನಕ್ಕಂದರೆ ಅಲ್ಲಿ ಇದು ಟೋಕನ್ ತೊಗೊಳ್ತಿರ್ತಾರೆ ತಿಂಡಿ, ಅದಕ್ಕೋಸ್ಕರ ಸ್ವಲ್ಪ ರಶ್ ಇರುತ್ತೆ ಅಷ್ಟೇ. ಅಲ್ಲಿ ತಳಿ ಸ್ವಲ್ಪ ಬಂದೆ ತಡ್ತಾ. ಬಂದೆ. ಈಗ ನೋಡಿ ಗಾಯ್ಸಲ್ಲಿ ನೋಡಿ, ಒಳ್ಳೆ ಎಷ್ಟು ನೀಟಾಗಿ ಇಟ್ಟಿದ್ದಾರೆ. ಇಲ್ಲಿ ಜನ ಇದ್ದಾರೆ, ಈಗ ಕಾಣಿಸ್ತಿಲ್ಲ, ತೊಂದರೆ ಇಲ್ಲ. ಆದರೆ ಎಲ್ಲ ಟೈಮಲ್ಲೂ ನೀಟಾಗಿ ಇಟ್ಟಿರ್ತಾರೆ. ದಿನ 3 ಹೊತ್ತು ಕ್ಲೀನ್ ಮಾಡ್ತಾರೆ. ಇಲ್ಲಿ ಎಲ್ಲೂ ಯಾವ ಗಲೀಜು ಇರೋಕ್ಕೆ ಬಿಡೋಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಫೇಮಸ್ ಇದು. ನೋಡ್ತಾ ಇರಿ ನೋಡಿ, ಫುಲ್ ಟೇಬಲ್ಸ್ ಎಲ್ಲ ಎಷ್ಟು ನೀಟಾಗಿ ಅರೇಂಜ್ ಮಾಡಿರೋದು. ತುಂಬ ಟೇಬಲ್ಸ್ ಎಲ್ಲ ಇರುತ್ತೆ, ಆರಾಮಾಗಿ ಕೂತ್ಕೊಂಡು ತಿನ್ಬೋದು ಮಾತ್ರ, ಆರಾಮಾಗಿರುತ್ತೆ. ಈ ಕಡೆ ಸಂಜೆ ಎಲ್ಲ ಓಪನ್ ಆಗುತ್ತೆ. ಇಲ್ಲಿ ಸ್ಟೋರ್ಸ್ ಎಲ್ಲ ಇದೆ, ಸಂಜೆ ಓಪನ್ ಆಗುತ್ತೆ. ಇದು ನೋಡಿ ಗೈಸ್, ಅಷ್ಟು ದೊಡ್ಡ ಫ್ಯಾನ್ ಇದು ಅಂತ. ಅಷ್ಟು ಕಡಿಮೆ ಸ್ಪೀಡ್ ಓದ್ತಿದೆ ಅಂತ ಹೇಳ್ತಿದ್ದಲ್ಲ, ತುಂಬ ಜೋರಾಗಿ ಗಾಳಿ ಇರುತ್ತೆ, ಅದಕ್ಕೋಸ್ಕರ ಬೆಸ್ಟ್ ಅದು. ಒಳ್ಳೆ ಫ್ಯಾನ್ ಅದು. ಎಲ್ಲರೂ ದೊಡ್ಡ ಜಾಗ ಇದೆ, ತೊಗೊಂಡು ಹಾಕ್ಸ್ಕೊಬೋದು ನೋಡಿ. ತುಂಬ ಚೆನ್ನಾಗಿರುತ್ತೆ ಆ ಥರದ್ದೆಲ್ಲ. ನಮ್ಮ ಬಿಸಿ ಪರೋಟ ರೆಡಿ ಆಗ್ತಾಯಿದೆ ಗೈಸ್. ಪನ್ನೀರ್ ಪರೋಟ ಆರ್ಡ್ರ್ ಮಾಡಿದ್ದು. ಇಲ್ಲಿ ನೋಡಿ. ಇಲ್ಲಿ ಸಾಂಬಾರು ಹಾಕ್ಕೊಂತಿದ್ದಾರೆ ಆಂಟಿ, ಸಾರಿ ಅಂಕಲ್. ಅಲ್ಲಿ ಇಡ್ಲಿ ಕೌಂಟ್ರ್ ಇದೆ, ಈ ಕಡೆ ಪರೋಟ ರೆಡಿ ಮಾಡ್ತಾಯಿದ್ದಾರೆ. ಆಲೂ ಪರೋಟ, ಗೋಬಿ ಪರೋಟ ಮತ್ತು ಪನ್ನೀರ್ ಪರೋಟ ಇದೆ. ಇಲ್ಲಿ ನೋಡಿ, ಉಪ್ಪಿನಕಾಯಿ ಫುಲ್ ಸೂಪರಾಗಿರೋದು ಮಾತ್ರ. ಹಾಕ್ಕೊಂಡು ತಿಂದರೆ ಏನು ಅಂತೀರ ನೋಡಿ ಗೈಸ್. ಹಿಂದ್ಗಡೆ ಎಷ್ಟು ಆರಾಮಾಗಿ ತುಂಬ ಸ್ಪೇಷಿಯಸ್ಸಾಗಿ ಮಾಡ್ಯಾರೆ ಈ ಜಾಗನ, ಕ್ಯಾಂಟೀನ ತುಂಬ ಚೆನ್ನಾಗಿ ಮಾಡ್ಯಾರಂತ ಇದು ಕ್ಯಾಂಟೀನ್, ಈ ಜಾಗನ ಹೇಳ್ಬೋದು. ಇಲ್ಲಿ ಬಂತು ನೋಡಿ ಗಾಯ್ಸ್, ನಮ್ಮ ಬಿಸಿ ಪನ್ನೀರ್ ಪರೋಟ ಜೊತೆ ಮೊಸರು, ಆಮೇಲೆ ಈರುಳ್ಳಿ. ಇದರಲ್ಲಿ ಒಂದೇ ಒಂದು ಕಡಿಮೆ ಅಂದರೆ ಚಾಟ್ ಮಸಾಲ ಇದ್ದರೆ, ಮೊಸರು ಚಾಟ್ ಮಸಾಲ ಏನಂತೀರ. ಅದು ತೊಂದರೆ ಇಲ್ಲ, ಟ್ರೈ ಮಾಡಿ ನೋಡೋಣ ಏನಾಗುತ್ತೆ ಅಂತ. ನನಗಂತೂ ತುಂಬ ಹೊಟ್ಟೆ ಹಸಿತಿದೆ. ನಮ್ಮ ಅಮ್ಮ ಮತ್ತು ಸಿಸ್ಟರ್ ಬರ್ತಾರೆ, ಅಲ್ಲಿವರೆಗೂ ಸ್ವಲ್ಪ ಬ್ಯಾಟಿಂಗ್ ಮಾಡ್ತಾ ಇರೋಣ. ಮತ್ತು ಅಂತೂ ಇಂತೂ ತಿಂಡಿ, ಒಳ್ಳೆ ತಿಂಡಿ ಮಾಡಾಯ್ತಪ್ಪ. ಈಗ ನಾವು ಸೆಕೆಂಡ್ ಪ್ಲೇಸಿಗೆ ಹೋಗ್ತೀವಿ. ನಾನು ಹೇಳ್ದಂಗೆ ಫಸ್ಟ್ ಅಂತ ಹೇಳಿದ್ದೆ, ಅಂದರೆ ಫಸ್ಟ್ ಈ ಪ್ಲೇಸ್ ಆಯಿತು, ಈಗ ಸೆಕೆಂಡ್ ಪ್ಲೇಸಿಗೆ ಹೋಗ್ತೀವಿ. ಆ ಸೆಕೆಂಡ್ ಪ್ಲೇಸ್ ನೋಡಿದ್ರೆ ಕಳೆದೋಗ್ತಾರೆ ಮಾತ್ರ. ನನಗಂತೂ ಅಷ್ಟು ತುಂಬ ಇಷ್ಟ. ಆದರೆ ಇನ್ನೊಂದು ವಿಚಾರ ಏನು ಗೊತ್ತಾ, ಇಲ್ಲಿಗೆ ಬಂದಿರೋ ಮೆಡಿಟೇಷನ್ ಇದಕ್ಕೆ ಒಂದು ಭಂಡಾರಿಗೆ 70,000 ಸಾವಿರ ಜನ ಬರ್ತಾರೆ. ಆಮೇಲೆ ಒಂದೇ ಜಾಗದಲ್ಲಿ ಅಷ್ಟು ಜನ ಮೆಡಿಟೇಷನ್ ಕೂಡ ಮಾಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ 29th ಅವತ್ತು ಬರ್ತಾರಲ್ಲ, ಅವತ್ತು ತೋರಿಸ್ತೀನಿ ಗೈಸ್. ಮತ್ತು ಈ ಮೆಡಿಟೇಷನ್ ಒಂದು ಮಾಡ್ತಾರಲ್ಲ ಜಾಗ, ಅದು ಹೆಂಗಿದೆ ಅದ್ರ ಬಗ್ಗೆ ಇನ್ನೂ ಫುಲ್ ಬ್ರೀಫಾಗಿ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ
ನಂದೆಲ್ಲ ವೀಡಿಯೋ ನೀವು ನೋಡಿದ್ರೆ ನಿಜವಾಗ್ಲೂ ನಿಮಗೆಲ್ಲ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿದೆ ಈ ಜಾಗ. ಮತ್ತು ಒಂದು ವೀಡಿಯೋನೂ ಮಿಸ್ ಮಾಡಬೇಡಿ, ಯಾಕಂದರೆ ಪ್ರತಿಯೊಂದು ವೀಡಿಯೋದಲ್ಲಿ ಯಾವ್ದಾರು ಹೊಸ ಜಾಗ ತೋರಿಸ್ತಾನೆ ಇರ್ತೀನಿ. ತುಂಬ ಚೆನ್ನಾಗಿರೋ ಜಾಗ. ಮತ್ತು ಇಲ್ಲಿ ನೋಡ್ತೀರಲ್ಲ, ಮೇಲ್ಗಡೆ ಶೆಡ್ ಥರ ಮಾಡಿದ್ದಾರೆ. ಫುಲ್ ಹೂವೆಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೇಸಿಗೆ ಅಂತ ಜಸ್ಟ್ ಬಾಡೋಗಿದೆ ಅಷ್ಟೇ. ಸೊ ಹಿಯರ್ ವಿ ಕಮ್ ಟು ಅವರ್ ಸೆಕೆಂಡ್ ಪ್ಲೇಸ್. ಇದಕ್ಕಾಗಿ ಕಾಯ್ತಿದ್ವಿ ಗೈಸ್. ಇದು ಏನು ಅಂತ ಸ್ಪೆಷಲ್ ಅಂತ ಕೇಳ್ತೀರಲ್ಲ, ಇದ್ರ ಬಗ್ಗೆ ತುಂಬ ಬ್ಯಾಕ್ ಸ್ಟೋರಿಗಳಿದೆ. ಆ ಬ್ಯಾಕ್ ಸ್ಟೋರಿಗಳು ಗೊತ್ತಾಗಬೇಕಂದ್ರೆ ನಿಮಗೆ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬೇಡಿ, ಯಾಕಂದರೆ ತುಂಬ ಟೈಮ್ ಹಿಡಿಯುತ್ತೆ. ಆದರೆ ಬರ್ತಿರೋ ಎಲ್ಲ ವೀಡಿಯೋದಲ್ಲೂ ಒಂದು ಸ್ವಲ್ಪ ಹೇಳ್ತಾ ಹೋಗ್ತೀನಿ ಸ್ಟೋರಿಗಳನ್ನ. ನೀವು ಅದನ್ನು ಕೇಳ್ತಾ ಇರಿ, ಆವಾಗ ಒಂದು ಸತಿ ಗೊತ್ತಾಗುತ್ತೆ ನಿಮಗೆ ಏನು ಬ್ಯಾಕ್ ಸ್ಟೋರಿ ಅಂತ. ಇಲ್ಲಿ ನೋಡಿ, ತುಂಬ ಚೆನ್ನಾಗಿರೋದೆಲ್ಲ ಥಾಟ್ಸ್ ಗೀಟ್ಸ್ ಎಲ್ಲ ತುಂಬ ಚೆನ್ನಾಗಿ ನಿಮ್ಮ ಮೆಡಿಟೇಷನ್ ಸಂಬಂಧಪಟ್ಟಂಗೆ ಬರೆದಿರ್ತಾರೆ ಅವರು. ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಸುತ್ತಮುತ್ತ ನೋಡಿ, ಗ್ರಾಸ್ ಆಗಲಿ ಟ್ರೀಸ್ ಆಗಲಿ ಅದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಎಲ್ಲದರಲ್ಲೂ ನಂಬರ್ ಒನ್ ಅನ್ಸ್ಕೊಬೇಕು ಆ ಥರ ಫುಲ್ಲು ಚೆನ್ನಾಗಿ ಮೇಂಟೈನ್ ಮಾಡ್ತಿರ್ತಾರೆ ಗೈಸ್. ಯಾವುದರಲ್ಲೂ ಏನು ಕಡಿಮೆ ಆಗ್ದಂಗೆ ನೋಡ್ಕೊತಾರೆ. ಯಾರಿಗೆ ಅಭ್ಯಾಸಿಗಳು ಬರ್ತಾರಲ್ಲ ಅವ್ರಿಗೆ ಏನು ಕಡಿಮೆ ಆಗ್ದಂಗೆ ನೋಡ್ಕೊತಾರೆ. ತುಂಬ ಚೆನ್ನಾಗಿರ್ತೀನಿ. ಈ ಸ್ಟ್ಯಾಚು ಸುತ್ತಮುತ್ತ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ನೀವು ಆಸಮ್ ಅಂತಾರೆ. ನೀವು ಇಲ್ಲಿ ನಿಜವಾಗ್ಲೂ ಬಂದರೆ ಫುಲ್ ಆಸಮ್. ಹೆಂಗಂದರೆ ಹೋಗೋಕ್ಕೆ ಮನಸ್ಸು ಬರಲ್ಲ, ವಾಪಸ್ ನಿಮ್ಮ ಮನೆಗೆ ಹೋಗೋಕ್ಕೆ ಮನಸ್ಸು ಬರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಈ ಸ್ಟ್ಯಾಚು ಮುಂದೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಚಪ್ಪಲಿ ಬಿಚ್ಚಿ ಹೋಗ್ಬೇಕು, ಯಾಕಂದರೆ ಒಂದು ಮರ್ಯಾದೆ ಕೊಟ್ಟಂಗೆ ಅವ್ರಿಗೆ. ಇವ್ರು ಯಾರು, ಈ ಸ್ಟ್ಯಾಚು ಏನಕ್ಕಿದೆ ಅಂತ ನಿಮಗೆ ಡೌಟ್ ಬರ್ಬೋದು. ಗಾಡಿ ತೋರಿಸ್ತೀನಿ, ಚಪ್ಪಲಿ ಬಿಚ್ತಾ ಹಾಂ, ಹಿಯರ್ ವಿ ಕಮ್ಸ್ ಟು ದೇರ್. ನೋಡಿ, ಈ ಸ್ಟ್ಯಾಚು ಬಗ್ಗೆ ತಿಳ್ಕೊಬೇಕಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಸುತ್ತಮುತ್ತ ನೋಡಿ, ಹಿಂದ್ಗಡೆ ಎಲ್ಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಫುಲ್ ಪರ್ಫೆಕ್ಟ್ ನೋಡಿ. ಇವಂತೂ ಇಲ್ಲಿ ಮರಗಳೆಲ್ಲ ಎಷ್ಟು ಕ್ಲೀನಾಗಿ ಕಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಪ್ರತಿಯೊಂದು ಟಾಪ್ ಕ್ಲಾಸ್. ಈಗ ಕಮಿಂಗ್ ಟು ದ ಮೇನ್ ಪಾಯಿಂಟ್, ಇವ್ರು ಯಾರು, ಇಲ್ಲಿ ಏನಕ್ಕಿದೆ ಈ ಥರ ಸ್ಟ್ಯಾಚು ಅಂತ ನಿಮಗೆ ಡೌಟ್ ಬರ್ಬೋದು. ಇದೇನಪ್ಪ ಅಂದರೆ ರಾಮಚಂದ್ರ ಮಿಷನ್ ಗೊತ್ತಲ್ಲ, ರಾಮಚಂದ್ರ ಮಹಾರಾಜ್ ಇವರೇ. ಅದು ರಾಮಚಂದ್ರ ಮಿಷನ್ನ ಸ್ಟಾರ್ಟ್ ಮಾಡಿದ್ದಾರೆ, ಎಸ್ಟಾಬ್ಲಿಷ್ ಮಾಡಿದ್ದು ಇವರೇ, ರಾಮಚಂದ್ರ ಮಹಾರಾಜ್. ಅವ್ರ ಅಂತೀನಿ. ಅವ್ರ ಸ್ಟ್ಯಾಚು ಏನಕ್ಕಿದೆಯಪ್ಪ ಇಲ್ಲಿ ಅಂತ ನಿಮ್ಗೆ ಡೌಟ್ ಬರ್ಬೋದು. ಅವ್ರ ಸ್ಟ್ಯಾಚು ಏನಕ್ಕೆ ಅಂದರೆ, ಇವರ ದಾಜಿ ಅನ್ನೋರು ಈ ಇಡೀ ಕಾನನ್ನು ಕಟ್ಟಿಸಿರೋರು. ಅವರು ಇವರ ಶಿಷ್ಯರು, 4ನೇ ಶಿಷ್ಯರು. ಅದಕ್ಕೆ ಇವರ ಸ್ಟ್ಯಾಚ್ಯೂನ ದಾಜಿ ಮಹಾರಾಜ್ ಅವರು ಇವ್ರ ಸ್ಟ್ಯಾಚ್ಯೂನಲ್ಲಿ ಕಟ್ಟಿಸಿರೋದು. ಸೊ ದಟ್ಸ್ ದ ಕ್ಲಿಯರ್ ಪಾಯಿಂಟ್. ಅದೇ ನಿಮಗೆ ಡೌಟ್ ಬರ್ಬೋದು, 4 ಶಿಷ್ಯರು ಅಂತ ಹೇಳ್ತೀರಲ್ಲ, ಮಧ್ಯದಲ್ಲಿ 3 ಜನ ಯಾರು ಅಂತ ನಿಮಗೆ ಡೌಟ್ ಬರ್ಬೋದು. ಅದೆಲ್ಲ ಬಗ್ಗೆ ಹೇಳ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿಗಳೆಲ್ಲ ಇದೆ. ಮತ್ತು ನೀವು ಅನ್ಕೊಬೋದು, ನೋಡಿ ದಾಜಿ ಅವರು ಅಷ್ಟು ಚಿನ್ನದಲ್ಲಿ ಕಟ್ಸಿದ್ದಾರೆ, ಮೀನ್ಸ್ ಗೋಲ್ಡಲ್ಲಿ ಏನು ಕಟ್ಸಿಲ್ಲ, ಆದರೆ ಕಾಪರಲ್ಲಿ ಕಟ್ಸಿರೋದು. ನಿಮಗೆ ಗೋಲ್ಡ್ ಥರನೇ ಅನ್ನಿಸ್ತಿರೋದು, ಕಾಪರಲ್ಲಿ ಕಟ್ಸಿರೋದು. ಮತ್ತು ನೀವು ಇಷ್ಟು ಕೆಳಗಡೆ ಮಾಡ್ಯಾರಂತ ನೀವು ಅಂದ್ಕೊತಿರಲ್ಲ, ಫಸ್ಟ್ ಇರಬೇಕಾದ್ರೆ ಕೆಳಗಡೆ ಇರಲಿಲ್ಲ ಈ ಥರದ್ದೆಲ್ಲ. ಸೊ ಈ ಸ್ಟ್ಯಾಚು ಮೇಲ್ಗಡೆನೇ ಇತ್ತು. ಅದೇನಕ್ಕೆ ಕೆಳಗಡೆ ಆಯಿತು, ಏನು ಶೋ ಅಂತ ತಿಳ್ಕೊಬೇಕಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು, ಬಾಯ್, ಜೈ ಹಿಂದ್.